ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯ್ತು ನಾನು ವಿಡಿಯೋ ಬಂದೇ ಇಲ್ಲ. ಸೊ ಇವತ್ತು ವೆಡ್ನೆಸ್ಡೇನ ನನ್ನ ಮೊಮ್ಮಗ ಮೌಲ್ಯಗೆ ಸ್ಕೂಲು ಓಪನ್ನು. ಅವನು ಇವಾಗ ನರ್ಸರಿಗೆ ಹೋಗ್ತಾನೆ. ಇಷ್ಟು ದಿನ ಬೇಬಿ ಸಿಟಿಗೆ ಹೋಗ್ತಿದ್ದೆ, ಇವಾಗ ನರ್ಸರಿಗೆ ಸೇರಿಸಿದ್ದೀವಿ. ಸೊ ನೋಡಿ, ನೆನ್ನೆ ಎಲ್ಲ ಒಂದು ಬುಕ್ಸ್ಗಳು ಕೊಟ್ಟಿದ್ದಾರೆ ನೋಡಿ, ಎಲ್ಲ ಸ್ಕೂಲ್ ಬುಕ್ಸು ನೋಡಿ. ಅವ್ನು ನರ್ಸರಿ ಇಷ್ಟೊಂದು ಬುಕ್ಸ್ ಇದೆ ನೋಡಿ, ಎಲ್ಲ ಇದ್ದು. ಈಗ ಅದಕ್ಕೆಲ್ಲ ರ್ಯಾಪರ್ ಹಾಕಬೇಕು. ಆಮೇಲೆ ಎಲ್ಲ ಒಂದೊಂದು ಮಧ್ಯ ನೋಡಿ ಇದೆಯಲ್ಲ, ಇಲ್ಲಿ ಈ ಮಧ್ಯ ತೊಗೊಂಡು ಇಲ್ಲಿಂದ ಇಲ್ಲಿಗೊಂದು ಸ್ಟಿಚ್ ಹಾಕ್ಬೇಕಂತೆ. ಸೊ ಸ್ಟಿಚ್ ಹಾಕೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೂಜಿ ಎಲ್ಲ. ಸೊ ಈಗ ಮಾಡಬೇಕು. ಮತ್ತು ಬೆಳಗ್ಗೆ ಹೋಗಿ ಬ್ಯಾಗು, ಅವ್ನಿಗೆ ಲಂಚ್ ಬಾಕ್ಸು ಎಲ್ಲ ತೊಗೊಂಬಂದಿದ್ದೀವಿ ನೋಡಿ. ಇದರಲ್ಲೇ ಸ್ಟಿಚ್ ಹಾಕ್ತಾಯಿದ್ದೀನಿ. ವೈಟ್ ದಾರ ಸಿಕ್ಕಿಲ್ಲ, ಅದಕ್ಕೆ ಸೊ ಬ್ಲ್ಯಾಕ್ ದಾರದಲ್ಲೇ ಹಾಕ್ತಾಯಿದ್ದೀನಿ. ಏನಾಗಲ್ಲ ಅನ್ಕೊತೀನಿ, ಯಾಕಂದರೆ ಮಕ್ಕಳು ಬೇಗ ಹಾಳು ಮಾಡ್ಕೊಡ್ತಾರೆ ಅಂತ ಅವರು ಸ್ಕೂಲಲ್ಲಿ ಹೇಳಿದ್ದಾರೆ ಸ್ಟಿಚ್ ಹಾಕೋಕ್ಕೆ. ಆಮೇಲೆ ನೋಡಿ, ಅವ್ರಿಗೆ ರ್ಯಾಪರ್ ನಾವೇ ಹಾಕ್ಬೇಕಂತೆ. ಸೊ ನೋಡಿ, ರ್ಯಾಪರ್ ತೊಗೊಂಬಂದಿದ್ದೀನಿ, ಬ್ಲ್ಯಾಕ್ ಮಾಡೋದು ಇದು. ಇವಾಗ ನಾವೆಲ್ಲ ಸಿಕ್ಕಿದ್ರು ದಿನ ಬೇರೆ ಥರ ಮಾಡ್ತಿದ್ವಿ ಫ್ರೆಂಡ್ಸ್. ಇವಾಗ ನೋಡಿ, ಈ ಥರ ಇದೆ ಒಂದು ರ್ಯಾಪರು. ಸೊ ಇದನ್ನು ಹಾಕಿ ಕ್ಲೀನಾಗಿ ಎಲ್ಲ ಒಂದು ಲೇಬಲ್ ಎಲ್ಲ ಮಾಡಿ ಕಳಿಸ್ಬೇಕು ನೋಡಿ. ಅದಕ್ಕೆ ಗಮ್ ಟೇಪ್, ಇದು ಸೆಲೋಪೇಟ್ ಟೇಪ್ ತೊಗೊಂಬಂದಿದ್ದೀನಿ, ಸೆಲೋ ಟೇಪ್ ತೊಗೊಂಬಂದಿದ್ದೀನಿ. ಅದು ಇನ್ನು ಸ್ಟೇಪಲ್ ಮಾಡೋಕ್ಕಾಗಲ್ಲ, ಯಾಕಂದರೆ ಮಕ್ಕಳೆಲ್ಲ ಕೈಗೆ ಚುಚ್ಕೊಂಡ್ಬಿಡ್ತಾರೆ ಅಂತ, ಅದಕ್ಕೆ ಸೊ ಇದನ್ನೇ ಸ್ಟಿಕ್ ಮಾಡ್ತೀನಿ ನೋಡಿ. ಇವಳು ಈ ಕುಳಿ ಎಲ್ಲ ತೀಟೆ ಮಾಡ್ತಾ ಇದ್ದಾಳೆ ನೋಡಿ. ಹಾಯ್ ಹೇಳಿಗೆ, ಹಾಯ್ ಮಾಡಲಿ ಅಮ್ಮಗೆ, ಹಾಯ್ ಹಾಯ್. ಅವ್ನು ಎದ್ರೆ ಈಗ ಮಲಗಿದ್ದಾನೆ. ಮೌನಿ ಎದ್ರೆ ತೆಗಿಯೋಂಗೆ ಇಲ್ಲ ಅವ್ನು ಮುಂದೆ, ತುಂಬ ಗಲಾಟೆ ಮಾಡ್ತಾನೆ. ಇವಳೇನು ಅಷ್ಟು ಗಲಾಟೆ ಮಾಡಲ್ಲ, ಸುಮ್ಮನೆ ಕೂತ್ಕೊಂಡು ನೋಡ್ತಾಳೆ ಇವಳು. ಸೊ ಅದಕ್ಕೆ ಹಂಗಾಗಿ ಇವಾಗ ರ್ಯಾಪರ್ ಹಾಕೋಣ ಅಂತ ಕೂತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತೇನು ಅಡುಗೆದೆಲ್ಲ ಏನು ವಿಡಿಯೋ ಎಲ್ಲ ಏನಿರುತ್ತೋ. ಸೊ ಇವಾಗ ಇದೇ ರ್ಯಾಪರ್ ಹಾಕ್ತಾಯಿದ್ದೀನಿ, ಅದೇ ಲಾಗ್ ಮಾಡೋಣ ಅಂತ. ಈಗ ಸಾಯಂಕಾಲ ಆಗಿದೆ ನೋಡಿ. ಅವ್ನು ಬುಕ್ಸ್ ಹಾಕ್ತಿದೆ ನೋಡಿ, ಇದೆಲ್ಲ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಈ ಸಲಿಂದ ಅವ್ನಿಗೆ ಬರೆಯೋದು ಎಲ್ಲ ಇರುತ್ತೆ. ಇಷ್ಟು ದಿನ ಬರೀ ರೈಮ್ಸು ಆ ಥರ ಇರ್ತಿತ್ತು. ಸೊ ಎಲ್ಲ ಮಾಡ್ತಾನೆ ಅಂದ್ಕೊಂಡಿದ್ದೀನಿ. ಚುರುಕಾಗಿದ್ದಾನೆ, ಅಂದರೆ ನಾಡಿದ್ರಿಂದ ಸ್ಕೂಲ್ ಇಷ್ಟು ದಿನ ಮನೇಲಿದ್ದ, ಈಗ ಬೇಜಾರಾಗುತ್ತೆ, ಹೋಗ್ತಾನೆ ಸ್ಕೂಲ್ಗೆ. ಏನು ಮಾಡೋಕ್ಕಾಗಲ್ಲ ಅಲ್ಲ, ಮಕ್ಕಳಿಗೆ ನಾವೇ ಕೈ ತೋರಿಸ್ಬೇಕು, ವಿದ್ಯೆ ಬರಬೇಕು. ವಿದ್ಯೆ ಮೇಯ್ನ್ ಅಲ್ವಾ ಫ್ರೆಂಡ್ಸ್ ಮಕ್ಕಳಿಗೆ. ಸೊ ಅದಕ್ಕಾಗಿ ಈಗ ಎಲ್ಲ ಅವನಿಗೆ ರ್ಯಾಪ್ ಮಾಡಿ ಕೊಡೋಣ ಅಂತ ಕೂತ್ಕೊಂಡಿದ್ದೀನಿ. ಸೊ ಎಲ್ಲ ರ್ಯಾಪ್ ಮಾಡ್ತಾಯಿದ್ದೀನಿ. ಒಂದು ಬ್ಯಾಗು ಮತ್ತು ಬಾಕ್ಸ್ ಎಲ್ಲ ತೋರಿಸ್ತೀನಿ ಯಾವ್ಯಾವ ತಂದಿದ್ದೀನಿ ಅಂತ. ಬೆಳಿಗ್ಗೆ ಹೋಗಿ ಎಲ್ಲ ತೊಗೊಂಡು ಬಂದಿದ್ದೆ. ಸೂಪರ್ಮನ್ ಅಂದರೆ ಅವ್ರ ಸ್ಕೂಲಲ್ಲಿ ಬ್ಯಾಗ್ ಕೊಡ್ತಾಯಿಲ್ಲ, ನಾವೇ ನಮ್ಮ ಚಾಯ್ಸ್ ಬ್ಯಾಗ್ ತೊಗೋಬೋದಂತೆ. ಸೊ ನಾನು ಅದಕ್ಕೆ ಬೆಳಗ್ಗೆ ಹೋಗಿ ಅವನಿಗೆ ತೊಗೊಂಬಂದಿದ್ದೀವಿ. ಅವನು ಸೂಪರ್ಮನ್ ಬ್ಯಾಗ್ ಬೇಕು ಅಂದ, ಸೊ ಅದನ್ನೇ ಕೊಡಿಸಿದ್ದೀವಿ. ಲಂಚ್ ಬ್ಯಾಗು, ಲಂಚ್ ಬಾಕ್ಸು ಎಲ್ಲ ಅವನಿಗೆ. ಇನ್ಮೇಲೆ ಪಾಪ ಜಾಸ್ತಿ ಹೊತ್ತು ಸ್ಕೂಲಲ್ಲಿ ಇರಬೇಕಾಗುತ್ತೆ. 1 o'clockವರೆಗೂ ಸ್ಕೂಲಲ್ಲಿ ಇರಬೇಕು ಅವನಿಗೆ. ಸೊ ಇನ್ನು ಯೂನಿಫಾರ್ಮ್ ಎಲ್ಲ ಕೊಟ್ಟಿಲ್ಲ, ಬುಧವಾರ ಕೊಡ್ತಾರಂತೆ. ಸೊ ಯೂನಿಫಾರ್ಮ್ ಎಲ್ಲ ಅವಾಗ ಹೋಗಿ ತೊಗೋಬೇಕು ನಾವು ನೋಡಿ. ಇವ್ರು ಎಷ್ಟು ತಿಟ್ಟೆ ಮಾಡ್ತಾಯಿದ್ದಾಳೆ, ತಿಟ್ಟೆ ಸುಡಿ. ಸೀಸರ್ ಈಗ ಇದು ಹೆಂಗೆ ಹಾಕೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ಥರ ಶೆಡ್ಡ ನೋಡ್ತಿರೋದು. ನಾವೆಲ್ಲ ಹೋಗುವಾಗ ಮಾಮೂಲಿ ಪೇಪರ್ ತಂದಿದ್ದು. ಇದು ಒಂಥರ ಈ ಒಬ್ಬಟ್ಟು ಪೇಪರ್ ಕೊಡ್ತಾರ ಆ ಥರ ಇದೆ. ಬಟ್ ತಿಳಿದಿದೆ ಅಷ್ಟೇ. ಈಗ ಟ್ರೈ ಮಾಡಿ ಹಾಕ್ತೀನಿ ಇದು ಫ್ರೆಂಡ್ಸ್ ನೋಡಿ. ಇಬ್ರಿಗೂ ವಡೆ ತೊಗೊಂಬಂದು ಕೊಟ್ಟಿದ್ದಾರೆ ನಮ್ಮ ಮನೆಯವ್ರ ಬೆಳಿಗ್ಗೆನೆ. ಅವರಿಬ್ರಿಗೂ ಉದ್ದಿನ ವಡೆ ಅಂದರೆ ತುಂಬ ಇಷ್ಟ. ಸೊ ಇಬ್ಬರು ಕೂತ್ಕೊಂಡು ತಿಂತಾ ಇದ್ದಾರೆ. ಲೀಲಮ್ಮ ನೋಡಿ, ಅವ್ರ ಅಮ್ಮನ ಹತ್ರ ತಿನ್ನಿಸ್ಕೊತಾ ಇದ್ದಾಳೆ ನೋಡಿ. ಕುಳ್ಳಿ ಹೆಂಗೆ ತಿಂತಾ ಇದ್ದಾಳೆ. ಅವಳ್ದಾಯಿತು ತಿಂದಿದ್ದು, ಇನ್ನಷ್ಟೇ ಬ್ರೇಕ್ಫಾಸ್ಟ್ ಮಾಡಲ್ಲ ಅವಳು ನೋಡಿ. ವಡೆ ಹಾಕೊಂಡು ಕೂತ್ಕೊಂಡಿದೆ. ಕೋಕಿಲ ತಿನ್ನಿಸ್ತಾ ಇದ್ದಾಳೆ. ಟಿಫನ್ಗೆ ದೋಸೆ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಈಗ ಮಾಡಬೇಕು ದೋಸೆ ನೋಡಿ ಫ್ರೆಂಡ್ಸ್. ಇವಾಗ ಟಿಫನ್ಗೆ ಸಾಗು ಮಾಡ್ಕೊಂಡಿದ್ದೀವಿ. ದೋಸೆ ಮತ್ತು ಸಾಗು. ನಮ್ಮ ಮನೆಯವರು ಚಟ್ನಿ ತಿಂತೀನಿ ಬೇಜಾರು, ಏನಾದರೂ ಸಾಗು ಮಾಡಿ ಅಂದರು. ಸೊ ನೋಡಿ, ಸಾಗು ಮಾಡಿದ್ದೀವಿ. ಸಾಗುಗೆ ದೋಸೆ ಮಾಡ್ತಾಯಿದ್ದೀನಿ ಈಗ ನೋಡಿ. ದೋಸೆ ಹಿಟ್ಟು ರೆಡಿ ಇದೆ ನೋಡಿ. ದೋಸೆ ಹಿಟ್ಟೆಲ್ಲ ಆಗಿದೆ, ಸ್ವಲ್ಪ ಉಪ್ಪಿಟ್ಟಿದೆ ದೋಸೆ ಹಿಟ್ಟು. ಸೊ ಇವಾಗ ದೋಸೆ ಮಾಡಿಕೊಂಡು, ಇವತ್ತು ಎಲೆಕ್ಷನ್ದು ಇದಲ್ವ ಫ್ರೆಂಡ್ಸ್, ಏನಂದರೆ ರಿಸಲ್ಟ್ ಬರುತ್ತಲ್ಲ ಇವತ್ತು, ಕೌಂಟಿಂಗ್ ಎಲ್ಲ. ಸೊ ಮನೆಯವರೆಲ್ಲೂ ಹೋಗಿಲ್ಲ, ಇವತ್ತು ಮನೆಯಲ್ಲೇ ಇದ್ದಾರೆ. ಈಗ ಅದಕ್ಕೆ ಇದು ಸಾಗು ಎಲ್ಲ ಮಾಡಿ ಇವಾಗ ದೋಸೆ ಹಾಕಬೇಕು. ದೋಸೆ ಹಾಕಿ ಕೊಡ್ತೀನಿ.
ಕೋಕಿಲ ರೆಡಿ ಆಗ್ತಾ ಇದ್ದಾಳೆ ದೋಸೆ ಹಾಕೋಕ್ಕೆ. ನಮ್ಮ ಮನೆಯವ್ರಿಗೆ ನಾನು ಹಾಕ್ತೀನಿ, ಮಿಕ್ಕಿದವ್ರಿಗೆಲ್ಲ ಕೋಕಿಲ ಹಾಕ್ತಾಳೆ. ನೋಡಿ ಫ್ರೆಂಡ್ಸ್, ದೋಸೆ ಹಾಕ್ತಾಯಿದ್ದೀನಿ. ಇದು ಫಸ್ಟ್ ದೋಸೆ. ಒಂದು ಟ್ರಯಲ್ ದೋಸೆ ಹಾಕ್ಬಿಟ್ಟು ಆಮೇಲೆ ಚೆನ್ನಾಗಿ ಬರುತ್ತೆ. ಫಸ್ಟ್ ದೋಸೆ ಹಾಕ್ತಾಯಿದ್ದೀನಿ. ಏನೋ ಸ್ವಲ್ಪ ಬೆಳಗ್ಗೆನೇ ಮೂಡ ಫ್ರೆಂಡ್ಸ್. ಇವತ್ತೆಲ್ಲರೂ ಖುಷಿಯಲ್ಲಿದ್ದಾರೆ ಎಲೆಕ್ಷನ್ದು ರಿಸಲ್ಟ್ ಅಂತ. ಸೊ ನಮ್ಮ ಮನೆಯಲ್ಲೂ ಎಲ್ಲ ಖುಷಿ ಪಟ್ಕೊಂಡಿದ್ದಾರೆ. ಸೊ ನಿಮ್ಮ ಮನೆಯಲ್ಲೆಲ್ಲ ಏನು ಟಿಫನ್ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ಎಲ್ಲರ ಮನೆಯಲ್ಲೂ ಇವತ್ತು ಫುಲ್ ಖುಷಿ. ಮೋಸ್ಟ್ಲಿ ಎಲ್ಲರೂ ಗಂಡಸರು ಮನೆಯಲ್ಲೇ ಇರ್ತಾರೆ ಅಂದ್ಕೊತೀನಿ. ಮಾಡೋವಾಗ ನೀವೇನು ಮಾಡಿ, ಹೆಂಚ ಮೇಲೆ ಒಂದು ಸ್ವಲ್ಪ ನೀರು ಕುದಿಸಿ ಹಂಗೆ ಇಡಬೇಡಿ. ಅದನ್ನು ನೋಡಿ ಬಟ್ಟೆ ಕ್ಲೀನಾಗಿದೆ, ಇದನ್ನು ನಾನು ಒರೆಸ್ಬಿಡ್ತೀನಿ. ಒರೆಸ್ಕೊಂಡ್ಬಿಟ್ರೆ ಒರೆಸ್ಕೊಂಡು ದೋಸೆ ಹಾಕೋದು. ಇದು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ 2 ಸೈಡ್ ಬೇಯಿಸ್ಬೇಡಿ. ನಿಮಗೆ ಗರಿ ಗರಿ ಬೇಕು ಅಂದರೆ ಒಂದೇ ಸೈಡ್ ಬೇಯಿಸ್ಬೇಡಿ. ಮಸಾಲೆ ದೋಸೆ ಎಲ್ಲ ಒಂದೇ ಸೈಡೇ ಬೇಯಿಸೋದು, 2 ಸೈಡ್ ಬೇಯಿಸಲ್ಲ. ಇದ್ರ ಮೇಲೆ ಚೆನ್ನಾಗಿ ಬೆಣ್ಣೆ ಕಾಯಿಸಿ ತುಪ್ಪ ಹಾಕ್ಬಿಟ್ರೆ ಸೇಮ್ ಮಸಾಲೆ ದೋಸೆನೇ. ಅದಕ್ಕೆ ರೆಡ್ ಚಟ್ನಿ, ಆಮೇಲೆ ಇದು ಆಲೂಗಡ್ಡೆ ಪಲ್ಯ ಎಲ್ಲ ಇಟ್ಟರೆ ಅದೇನೇ. ನಾನು ಮಾಡ್ತೀನಿ ಮಸಾಲೆ ದೋಸೆ, ಬಟ್ ಇವತ್ತೇನೋ ಸಾಗು ದೋಸೆ ಮಾಡ್ತಾಯಿದ್ದೀನಿ. ಪುಡಿ ದೋಸೆ ಅಂದರೆ ಏನು ಗೊತ್ತಾ ಫ್ರೆಂಡ್ಸ್, ಚಟ್ನಿ ಪುಡಿ ಮಾಡ್ಕೊಂಡಿರ್ತೀವಲ್ಲ ಮನೆಯಲ್ಲಿ, ಆ ಚಟ್ನಿ ಪುಡಿನ ಇದ್ರ ಮೇಲೆ ಕ್ಲೀನಾಗಿ ಉದುರಿಸ್ಬಿಟ್ಟು ಆಲೂಗಡ್ಡೆ ಹಾಕ್ಬಿಟ್ರೆ ಆಯಿತು. ಆಲೂಗಡ್ಡೆ ಇಟ್ಟು ಈ ಥರ ದೋಸೆ ಮಾಡ್ಕೊಳ್ಳಿ, ಈಸಿ ಆಗಿಬಿಡುತ್ತೆ. ಸೇಮ್ ಮಸಾಲೆ ದೋಸೆ ಥರನೇ ಇರುತ್ತೆ ನೋಡಿ. ಇವಾಗ ನಾನು ತೆಗಿತೀನಿ, ಒಂದೇ ಸೈಡ್ ಬೇಯಿಸಿರೋದು ನೋಡಿ. ತೆಳ್ಳಗೆ ಹಾಕಿದ್ರೆ 2 ಸೈಡ್ ಬಂದಿರುತ್ತೆ ನೋಡಿ. ಹೆಂಗೆ ಬರುತ್ತೆ ನೋಡಿದ್ರಾ? ಈ ಥರ ಬರುತ್ತೆ ಸೇಮ್ ಮಸಾಲೆ ದೋಸೆ, ಕಲರು ಎಲ್ಲ. ನಾನು ಇದಕ್ಕೆ ಏನೂ ಹಾಕಿಲ್ಲ, ಮೈದಾ ಹಿಟ್ಟು ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಏನೂ ಹಾಕಿಲ್ಲ. ಸುಮ್ಮನೆ ಇದು ನಾರ್ಮಲಾಗಿ ಮಾಡಿದ್ದೀನಿ ದೋಸೆನ. ಹಂಗೆ ಆದ್ರೂ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟು ಹಾಕಿದ್ರೆ ಏನಾಗುತ್ತೆ ಗೊತ್ತಾ, ಆಮೇಲೆ ನಮಗೆ ದೋಸೆ ಆರೋದ್ರೆ ಎಳ್ತಾ ಬಂದುಬಿಡುತ್ತೆ. ಒಂಥರ ಈ ಹೋಟ್ಲುಗಳಲ್ಲಿ ಮಾಡ್ತಾರಲ್ಲ ಆ ಥರ ಆಗ್ಬಿಡುತ್ತೆ. ಅವ್ರು ಅದರಲ್ಲಿ ಅಲ್ಲ ಹಂಗೆ ಹಾಕೋದು. ಅವರು ಸಕ್ಕರೆ ಹಾಕಿ ಮೈದಾ ಹಿಟ್ಟು ಹಾಕ್ತಾರೆ ಸ್ವಲ್ಪ ಬೆಳಗ್ಗೆ ಎದ್ದು ದೋಸೆ ಹಾಕೋಕ್ಕೆ ಮುಂಚೆ, ಒಂದು 2 ನಿಮಿಷಕ್ಕೆ ಮುಂಚೆ. ಸೊ ಆವಾಗ ಅದೇನಾಗುತ್ತೆ, ನೋಡೋಕ್ಕೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಆಮೇಲೆ ಅದು ಎಳ್ತಾ ಬಂದುಬಿಡುತ್ತೆ. ಹಿಂಗೆ ನನಗೆ ತೋರಿಸಿದ್ಮೇಲೆ ಅದೇ ಥರ ಮಾಡಿಕೊಂಡ್ರು ನಿಮಗೆ ಕ್ರಿಸ್ಪಿಯಾಗೂ ಇರುತ್ತೆ, ಚೆನ್ನಾಗಿ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮೆಂತ್ಯ ಒಂದು ಸ್ವಲ್ಪ ಮುಂದೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮೆಂತ್ಯ ಒಂಚೂರು ಮುಂದೆ ಹಾಕ್ಕೊಂಡ್ರೆ. ಈಗ ನೀವು 1 ಸ್ಪೂನ್ ಹಾಕೋ ಕಡೆ 2 ಸ್ಪೂನ್ ಹಾಕಿ. ಆ ಮೆಂತ್ಯ ಘಮ ಘಮ ಅನ್ನಬೇಕು ದೋಸೆಲಿ, ಆವಾಗಲೇ ಅದು ಒಂಥರ ಮಸಾಲೆ ದೋಸೆ ಟೇಸ್ಟ್ ಬರೋದು ನಮಗೆ. ಹಂಗಾಗಿ ನಾನು ಸ್ವಲ್ಪ ಯಾವಾಗಲೂ ದೋಸೆಗೆ ಒಂಚೂರು ಮೆಂತ್ಯ ಒಂಚೂರು ಮುಂದೆ ಹಾಕೋತೀನಿ. ಒಬ್ಬರು ನಮ್ಮ ಯಜಮಾನ್ರು ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ, ಅವರು ಬೇಕ್ರಿಯೆಲ್ಲ ಇಟ್ಟಿದ್ರು. ಸೊ ಅವರು ನನಗೆ ಒಂದು ಸರಿ ಬಂದಾಗ ಹೇಳ್ಕೊಟ್ಟಿದ್ರು, ಸ್ವಲ್ಪ ಮೇಡಮ್ ಮೆಂತ್ಯ ಜಾಸ್ತಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ಲು ಅಂತ. ಅವರು ಬಂದು ಬ್ರಾಹ್ಮಿಣ್ಸ್ ಅವರು, ಈ ಬೇಕ್ರಿ ಎಲ್ಲ ಇಡ್ತಾರಲ್ಲ ಆ ಥರ ಅವ್ರದ್ದು ಬೇಕ್ರಿ ಎಲ್ಲ ಇತ್ತು. ಸೊ ಅವ್ರು ಒಂದು ಸರಿ ನನಗೆ ಹೇಳ್ಕೊಟ್ರು. ಆವಾಗಿಂದ ನಾನು ಹಂಗೆ ಮಾಡ್ತೀನಿ. ಸೊ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಯಿಂದ ಆಚೆ ಕಡೆ ಹೆಂಗಿದೆ, ಕಿಟಕಿಯಿಂದ ಫುಲ್ಲು ಈ ರೋಡ್ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸೋದು ಗಾಡಿಗಳು ಹೋಗ್ತಲ್ಲ, ಆ ರೋಡ್ ಸ್ಟ್ರೈಟ್ ಹೋದರೆ ನಿಮಗೆ IPM ಸಿಗುತ್ತೆ. ಸೊ ನೋಡಿ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋರು ಹೋಗ್ತಾ ಇದ್ದಾರೆ ನೋಡಿ. ನಮ್ಮ ಮನೆ ಆಚೆ ಕಡೆ ಇದೆ ನೋಡಿ. ಆ ಕಡೆ ಎಲ್ಲ ಬಿಲ್ಡಿಂಗ್ಗಳಿಗೆ ಹೊಸ ಕಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಅಬಿಗೆ ದೋಸೆ ರೆಡಿ. ನಾನು ಸ್ವಲ್ಪ ಆಗದೆ ಕೋಕಿಲ ಹಾಕ್ತಾ ಇದ್ದಾಳೆ. ಅಬಿಗೆ ದೋಸೆ ರೆಡಿ. ಇವತ್ತು ಯಾಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದಾನೆ ಅವನು, ಕೆಲಸ ಏನು ಜಾಸ್ತಿ ಇಲ್ವೇ ಇತ್ತು. ಸೊ ನೋಡಿ, ನಾನು ದೋಸೆ ಕೊಟ್ಟೆ, ನಾನು ದೋಸೆ ತಿನ್ನೋಕೆ ಹೋಗ್ತಾ ಇದ್ದಾನೆ. ನೋಡಿ, ಸುದ್ದಿ ಕುತ್ಕೊಂಡಿದ್ದಾಳೆ. ಹುಡುಗೆ ತುಪ್ಪ ಹಾಕಿ ದೋಸೆ ಹಾಕಬೇಕು. ತುಪ್ಪ ಹಾಕಿಲ್ಲ ಅಂದರೆ ದೋಸೆನೇ ಮುಟ್ಟಲ್ಲ ಇವಳು. ಹುಳಿ ಇನ್ನೊಂದು ಹಾಕಲ್ಲ. ಇಲ್ಲ ಸಾಕ. ಅವಳು ತಿಂದಿದ್ದಾಳೆ.
ಬೆಳಗ್ಗೆ ಎದ್ದು ದೇವರು ಹಾಡು ಹಾಕ್ಬಿಡ್ತೀವಿ ಫ್ರೆಂಡ್ಸ್ ಮನೆಯಲ್ಲಿ ಈ ಥರ ನೋಡಿ. ಅಭಿ ಇವಾಗ ಎದ್ದ, ಯಾಕೋ ಇವತ್ತು ಪಾಪ ಲೇಟಾಗಿ ಎದ್ದ, ಈಗ ತಿಂತಾ ಇದ್ದಾನೆ. ಹೆಂಗಿದೆ ಅಭಿ ದೋಸೆ? ಅಪ್ಪ ಹತ್ರ ದೋಸೆ ಇಸ್ಕೊಂಡ್ರ ಅಮ್ಮು ಚಿನ್ನಮ್ಮ ಚಿನ್ನಮ್ಮ ಐ ಬ್ಲಿಂಕ್ ಮಾಡಮ್ಮ, ಬ್ಲಿಂಕ್ ಬ್ಲಿಂಕ್ ಮಾಡು. ತುಂಬ ಒಳ್ಳೆ ಮಗು ಇದು ಫ್ರೆಂಡ್ಸ್ ನಮ್ಮದು. ಎಷ್ಟು ಚೆನ್ನಾಗಿ ಹೇಳಿದ ಮತ್ತು ಕೇಳುತ್ತೆ ನೋಡಿ. ಅದು ತರಲೆ ಏನೋ ಮಾಡ್ಕೋತಾ ಇದೆ ನಿಂತ್ಕೊಂಡು. ತರಲೆ ಅಂದರೆ ತರಲೆ ತುಂಬ. ನೋಡಿ ಫ್ರೆಂಡ್ಸ್, ಲೀಲಮ್ಮನ ಸ್ನಾನ ಆಯಿತು, ಬಟ್ಟೆ ಹಾಕ್ಸ್ಕೊತಾ ಇದ್ದಾಳೆ ನೋಡಿ. ಬಟ್ಟೆ ಹಾಕ್ಸ್ಕೊತಾ ಇದ್ದಾಳೆ. ಈಗ ಸ್ನಾನ ಮಾಡಿಸ್ಬಿಟ್ಲವ್ರಮ್ಮ ಬೇಗ ಇವತ್ತು. ಆಯ್ ಲೀಲಮ್ಮ, ಆಯ್ ಸಾಯಿಲಿ, ಆಯ್ ಸಾಯಿಲಿ. ಸ್ನಾನ ಆಯ್ತು ನೋಡಿ. ಬಟ್ಟೆ ಹಾಕ್ಸ್ಕೊಳ್ಳೋಷ್ಟಲ್ಲ ಅಷ್ಟು ದೂರ ಹೊಡೋಗ್ತಾಳೆ. ಎಲ್ಲಿಲ್ಲಮ್ಮ? ಗೋ ಅಮ್ಮು ಗೋ. ವೆರಿ ಗುಡ್ ಗರ್ಲ್, ವೆರಿ ಗುಡ್ ಗರ್ಲ್. ನಿನ್ನ ನೋಡಿ ಇವನು ಥರ ಆಡ್ತಾ ಇದ್ದ. ನಿನ್ನ ಏನೂ ಸ್ನಾನ ಇಲ್ಲ, ತಿಂಡಿ ಇಲ್ಲ, ಒಡೆ ಒಂದು ತಿಂದ್ಕೊಂಡು ನೋಡಿ ತರಲೆ ಹೆಂಗೆ ಮಾಡ್ತಾ ಇದೆ. ನೋಡಿ ಸ್ನಾನ ಆಯಿತು, ನೆಲ ಎಲ್ಲ ರಾಚ್ತಾ ಇದ್ದಾಳೆ ಕೂತ್ಕೊಂಡು. ಕುಳಿ ಅಮ್ಮ. ನೋಡಿ ಏನಮ್ಮ ಅದು? ಏನದು ಅನಿಮಲ್ ಹೆಸರು? ಏನದು? ಉಲಿಫ್ ಅಲ್ಲ, ಉಲ್ಫ್. ಹಲೋ ಫ್ರೆಂಡ್ಸ್, ನೋಡಿ ಮೌರ್ಯಂದು ಬ್ಯಾಗೆಲ್ಲ ತೊಗೊಂಬಂದಿದ್ದೀವಿ. ಇದು ನೋಡಿ ಓಪನ್ ಮಾಡ್ತಾ ಇದ್ದೀನಿ. ಸ್ಪೈಡರ್ ಮ್ಯಾನ್ ಬ್ಯಾಗ್ ಬೇಕು ಅಂತ, ಸೊ ಸ್ಪೈಡರ್ ಮ್ಯಾನ್ ಬ್ಯಾಗೆ ತೊಗೊಂಬಂದಿದ್ದೀನಿ. ಎಷ್ಟು ದೊಡ್ಡ ಬ್ಯಾಗ್ ನೋಡಿ ಅವನಿಗೆ. ಆಮೇಲೆ ಹೇಳು, ಅಷ್ಟು ದೊಡ್ಡ ಬ್ಯಾಗು ಫುಲ್ಲು ಖುಷಿ ಅವನಿಗೆ. ಆಮೇಲೆ ಲಂಚ್ ಬ್ಯಾಗ್ ಒಂದು, ಅದು ಫುಲ್ ಖುಷಿಯಾಗಿ ತೊಗೊಂಡಿದ್ದಾನೆ. ಎಲ್ಲ ಅವನೇ ಸೆಲೆಕ್ಟ್ ಮಾಡಿ ತೊಗೊಂಡಿದ್ದಾನೆ ಬ್ಯಾಗೆಲ್ಲ. ಆಮೇಲೆ ಟಿಫನ್ ಬಾಕ್ಸು ನಮ್ಮ ಮನೆಯವ್ರು ಮಿಲ್ಟಂದೇ ಇರಲಿ ಅಂತ ತೊಗೊಂಡಿದ್ದಾರೆ. ನಾನು ಏನಕ್ಕೆ ಸುಮ್ಮನೆ ಪ್ಲಾಸ್ಟಿಕ್ ತೊಗೊಂಡ್ರೆ ಸಾಕು, ಇದು ಇಷ್ಟ ಹಾಳು ಮಾಡ್ಕೊತಾನು ಅಂತ ಅಂದ್ಕೊಂಡೆ. ಬಟ್ ಅವರಿಲ್ಲ, ಮಿಲ್ಟಂದೇ ಚೆನ್ನಾಗಿರುತ್ತೆ ತಗೋ ಅಂದರು, ಅದೇ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಮಾತ್ರ, ತುಂಬ ಚೆನ್ನಾಗಿದೆ ಅದು. ನೋಡಿ ಸ್ಟೀಲ್ ಅದು ಕಂಪ್ನಿ ಅಲ್ವಾ, ಚೆನ್ನಾಗಿರುತ್ತೆ. ಒಳಗಡೆ ಒಂದು ಚಿಕ್ಕದು ಚಟ್ನಿ ಬಾಕ್ಸ್ ಇರುತ್ತೆ ಅದರಲ್ಲಿ. ಮುಚ್ಚೋದೇ ಕಷ್ಟ, ಏನೇನೋ ಹಾಕ್ಸಿದ್ದು ಇರ್ತಾರೆ. ಸರಿ, ಇವಾಗ ನೋಡಿ ಒಳಗಡೆ ತೆಗಿತಾ ಇದ್ದೀವಿ. ನೋಡಿ ನನಗೆ ಈ ದೊಡ್ಡ ಮನುಷ್ಯನಿಗೆ ಇಷ್ಟು ದೊಡ್ಡ ಫುಲ್ಲೆಲ್ಲ ಓಪನ್ ಮಾಡೋ ಬಾಕ್ಸ್, ಸ್ವಲ್ಪ ಬರೀ ಸ್ನ್ಯಾಕ್ಸ್ ಹಾಕಿ ಕಳ್ಸೋಕ್ಕೆ ಅಂತ. ಸೊ ನೋಡಿ ಅದರೊಳಗೊಂದು ಚಟ್ನಿ ಬಾಕ್ಸ್ ಇದೆ, ಅದು ಚೆನ್ನಾಗಿದೆ. ಪುಟಾಣಿ ತುಂಬ ಕ್ಯೂಟಾಗಿರೋದು. ಸೊ ನೋಡಿ ಅದು ಓಪನ್ ಮಾಡ್ತಾ ಇದ್ದೀನಿ. ಪುಟಾಣಿ ಅಂತ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮೌರ್ಯನ್ಗೆ ಇವತ್ತಿಂದ ಸ್ಕೂಲ್ ಓಪನ್ನು. ಅಲ್ಲಿ ನೋಡಿ, ಅಲ್ಲಿ 3 ಕಾರ್ಟೂನ್ ಇದಾಕಿದ್ರು, ಅವನ್ನ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ. ತುಂಬ ಚೆನ್ನಾಗಿತ್ತು. ಡೋರೆಮಾನ್ ಎಲ್ಲ ಇದ್ದರು ನೋಡಿ. ಅವನದು ಫಸ್ಟ್ ಡೇ ಸ್ಕೂಲು, ಫುಲ್ಲು ತುಂಬ ಖುಷಿಯಾಗಿ ಹೋದ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.